ಹಾಯ್ ಎಲ್ಲರಿಗೂ NKL ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕವಲುದಾರಿ ಕತೆಯ ರೈಟರ್ ಲಕ್ಷ್ಮೀಗೌಡ, ಕತೆಯ ವಾಚನ ಲಕ್ಷ್ಮೀಗೌಡ. ಕವಲುದಾರಿ ಸಂಚಿಕೆ 29. ಚಿನ್ನದ ಸರವನ್ನು ಖರೀದಿಸಿದ ಖುಷಿಯಲ್ಲಿ ಮನೆಗೆ ಬರುವ ದಾರಿಯಲ್ಲಿ ಅಡ್ಡ ಹಾಕಿದನು ಪುಟ್ಸ್ವಾಮಿ. ಒಡನೆ ಅಡ್ಡ ಬಂದ ಪುಟ್ಸ್ವಾಮಿಯನ್ನು ನೋಡಿ ಭಯಗೊಂಡಳು ಕಲಾವತಿ. ಭೂಮಿಯನ್ನು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ಅವನಿಂದ 20,000 ಹಣ ತೆಗೆದುಕೊಂಡು ಅವನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು. ಇಂದು ಅವಳು ಪೇಟೆಯಿಂದ ಬರುವ ದಾರಿಯಲ್ಲಿ ಅಡ್ಡ ಹಾಕಿದ್ದನು ಪುಟ್ಸ್ವಾಮಿ. ಇದ್ಯಾಕಲಕ್ಕ ಈ ಪಾಟಿ ಬೆವರ್ತಿದೀಯಾ ಎಂದು ಅವಳ ಭಯವನ್ನು ನೋಡಿ ನಗುತ್ತಾ ಕೇಳಿದನು. ಇದೇನು ಹಿಂಗ್ ಕೇಳ್ತಿದೀಯ ಪುಟ್ಸ್ವಾಮಿ, ಪಾಪ ಕಲಕ್ಕ ಪ್ಯಾಟೆಯಿಂದ ನಡ್ಕೊಂಡ್ ಬಂದವಳೆ. ಏಟ್ ಬಿಸ್ಲೈತೆ ನೋಡು, ಈ ಉರಿ ಬಿಸ್ಲಿಗೆ ಬೆವರ್ದೆ ಇನ್ನೇನಾಯ್ತದೆ ಯೋಳು ಎಂದು ಪುಟ್ಸ್ವಾಮಿಯ ಕಡೆ ತಿರುಗಿ ಹೇಳಿದ ತಿಮ್ರಾಯ, ನಂತರ ಅಲ್ವಾ ಕಲಕ್ಕ ಎಂದು ಕಲಾವತಿಯನ್ನು ನೋಡುತ್ತಾ ಹೇಳಿದನು. ಇಬ್ಬರು ಈಗ ತನ್ನನ್ನು ದಾರಿಯಲ್ಲಿ ಅಡ್ಡ ಹಾಕಿ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಚೆನ್ನಾಗಿ ತಿಳಿದು ಹೋಗಿತ್ತು ಕಲಾವತಿಗೆ. ದುಡ್ಡು ಕೇಳಿದ್ರೆ ದುಡ್ಡಿಲ್ಲ, ಈಗ ಆ ದುಡ್ಡನ್ನು ಎಲ್ಲಿಂದ ತಂದು ಕೊಡುವುದು? ಆ ಮೂದೇವಿ ಮದುವೆಗೆ ಬ್ಯಾರೆ ಒಪ್ಪಾಕಿಲ್ಲ ಎಂದು ಯೋಚಿಸಿದವಳು ಮುಖದ ಮೇಲೆ ನಗುವಿನ ಮುಖವಾಡ ಹೊದ್ದು, ಹ್ಞೂ ಪುಟ್ಸ್ವಾಮಿ, ಇವತ್ ಶಾನೆ ತಲೆನೋಯ್ತಿತ್ತು, ಅದಕ್ಕೆ ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ. ಆದ್ರೆ ಈ ಬಿಸ್ಲುಗೆ ಮತ್ತೆ ತಲೆನೋವು ಶುರುವಾಗೈತೆ ನೋಡು ಎಂದು ಸೆರಗಿನಲ್ಲಿ ಮುಖ ಒರೆಸುತ್ತಾ ಹೇಳಿದಳು. ಲೋ ತಿಮ್ರಾಯ, ಮೊದ್ಲೇ ಗೊತ್ತಾಗಿದ್ರೆ ನಮ್ಮಕ್ಕಂಗೆ ತಣ್ಣಗಿರೋ ಎಳ್ನೀರ್ ತರ್ಬೋದಿತ್ತು ಕಣ್ಲ, ನಂಗೆ ಗೊತ್ತಾಗ್ನಿಲ್ಲ ನೋಡು ಎಂದ ತಕ್ಷಣ, ಅಯ್ಯೋ ಅದೆಲ್ಲ ಯಾಕೆ ಬ್ಯಾಡ ಬಿಡು ಪುಟ್ಸ್ವಾಮಿ, ಈ ಬಿಸ್ಲು ನಂಗೇನು ಹೊಸ್ತಲ್ಲ ಎಂದವಳು, ನಂಗೆ ಹೊತ್ತಾಯ್ತು, ನಾನಿನ್ನು ಬತ್ತೀನಿ ಎಂದು ಅಲ್ಲಿಂದ ಹೋಗಲು ಅವಸರ ಮಾಡಿದಳು. ಇದೇನ್ ಕಲಕ್ಕ ಇಷ್ಟೊಂದು ಅವಸರ ಮಾಡ್ತೀಯ, ಹೋಗುವಂತೆ ಇರು ಎಂದು ಮುಖದ ಮೇಲೆ ನಗು ಹೊತ್ತು ಹೇಳಿದವನು ಕ್ಷಣದಲ್ಲಿ ಅವನ ಮುಖಭಾವವನ್ನು ಬದಲಾಯಿಸಿ, ಮದ್ವೆ ವಿಷಯ ಯೋನ್ ಮಾಡಿದೆ ಎಂದನು. ಪುಟ್ಸ್ವಾಮಿ ಹಾಗೂ ತಿಮ್ರಾಯ ಇಲ್ಲಿಗೆ ಯಾವ ವಿಷಯ ಮಾತನಾಡಲು ಬಂದಿದ್ದಾರೆ ಎಂದು ಮೊದಲೇ ಅಂದಾಜಿಸಿದ ಕಲಾವತಿಗೆ ಈಗ ಭಯ ಶುರುವಾಯಿತು. ಪುಟ್ಸ್ವಾಮಿ, ನಿಂತವ ದುಡ್ಡು ತಗೊಂಡು ಮೋಸ ಮಾಡ್ತೀನಿ ಅಂತ ತಿಳಿದಿದೀಯಾ? ನನ್ನ ಮಾತು ಅಂದ್ರೆ ಮಾತು. ದಿನಾಲುವೆ ಈ ವಿಷಯದ ಬಗ್ಗೆ ಮನೇಲಿ ಮಾತಾಡ್ತಾನೆ ಇವನಿ. ಇವತ್ತು ಒತ್ತಾರೆ ಕೂಡ ಮಾತಾಡಿ ಬಂದಿವ್ನಿ. ನೀನೇನ್ ಯೋಚನೆ ಮಾಡ್ಬೇಡ, ಭೂಮಿನ ನಿಂಗೆ ಕೊಟ್ಟು ಮದ್ವೆ ಮಾಡೇ ಮಾಡ್ತೀನಿ. ನೋಡು, ಈಗ ಆ ಭೂಮಿ 10ನೇ ತರಗತಿ ಪರೀಕ್ಷೆ ಬರಿತಾಳಂತೆ. ಅದೊಂದು ಮುಗಿದ್ಬಿಡ್ಲಿ, ನೀನು ಸುಮ್ಕಿರು. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಮಾತು ನಂಬು. ಇನ್ನೇನು ಪರೀಕ್ಷೆ ಹತ್ರ ಐತೆ, ಅದೊಂದು ಮುಗಿದ್ಮೇಲೆ ಅವಳ ಮದ್ವೆ ನಿನ್ ಜೊತೆಲೆ ಮಾಡೋದು ನೋಡ್ತಿರು ಎಂದು ಪುಟ್ಸ್ವಾಮಿಗೆ ಬೆಣ್ಣೆಯ ಮೇಲೆ ಕೂದಲು ತೆಗೆದಂತೆ ಸಮಾಧಾನ ಮಾಡಿದಳು. ಇಷ್ಟೆಲ್ಲ ಮಾತನಾಡಿದರೂ ಸಹ ಅವನು ನನ್ನ ಮಾತನ್ನು ನಂಬುವನ ಏನೋ ಎನ್ನುವ ಭಯ ಅವಳಿಗೆ ಒಳಗೊಳಗೆ ಕಾಡುತ್ತಲಿತ್ತು. ಕಲಾವತಿಯ ಮಾತನ್ನು ಕೇಳಿ 2 ನಿಮಿಷ ಯೋಚಿಸಿದವನು, ಆಯ್ತು ಕಲಕ್ಕ, ನೀನ್ ಹೇಳ್ದಂಗೆ ಅವಳ ಪರೀಕ್ಷೆ ಮುಗಿಯ ಗಂಟ ಕಾಯ್ತೀನಿ. ಆಮ್ಯಾಕೆ ಯೋನಾದ್ರೂ ನೀನು ಉಲ್ಟಾ ಹೊಡೆದ್ಯೋ ಅದ್ರ ಪರಿಣಾಮ ನೆಟ್ಗಿರಾಕಿಲ್ಲ ಎಂದು ಕಲಾವತಿಗೆ ಎಚ್ಚರಿಕೆ ನೀಡಿ ಅಲ್ಲಿಂದ ತೆರಳಿದನು. ಅವನು ಅತ್ತ ಹೋಗುತ್ತಿದ್ದ ಹಾಗೆ ನಿಡಿದಾದ ಉಸಿರು ಹೊರದಬ್ಬಿದವಳು, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಎಂದುಕೊಂಡು ಅಲ್ಲಿಂದ ಹೊರಟಿದ್ದಳು. ಭೂಮಿ ಭೂಮಿ ಎಂದು ಕೂಗುತ್ತಲೇ ಕರ್ಣ ಒಳ ಬಂದಿದ್ದನು. ಕರ್ಣನ ಧ್ವನಿಗೆ ಹೊರಗೆ ಬಂದವಳು, ಯಾಕಿಂಗೆ ಕೂಗ್ತಿದೀಯ ಕರ್ಣ ಎಂದಳು. ನೀನು ಮಾಡಿರುವ ಕೆಲಸಕ್ಕೆ ಕೂಗದೆ ಇನ್ನೇನ್ ಮಾಡ್ಲಿ? ಪದ್ದಣ್ಣನ ಜೊತೆ ನೀನು ಶಾಲೆಗೆ ಬರುವುದಿಲ್ಲ ಎಂದು ಹೇಳಿ ಕಳಿಸಿದೀಯಲ್ಲ, ಯಾಕೆ ಎಂದನು ಕೋಪದಲ್ಲಿ. ಅಂದು ಸೋಮವಾರ ಭೂಮಿ ಶಾಲೆಗೆ ಹೋಗಬೇಕಾಗಿತ್ತು. ಆದ್ರೆ ತನ್ನ ತಂದೆಯ ಜೊತೆ, ನಾನು ಶಾಲೆಗೆ ಇವತ್ತು ಹೋಗುವುದಿಲ್ಲ ಎಂದು ಕರ್ಣನಿಗೆ ಹೇಳು ಎಂದು ಹೇಳಿ ಕಳುಹಿಸಿದ್ದಳು. ಅದೇ ರೀತಿ ಪದ್ದಣ್ಣ ಹೋಗಿ ಕರ್ಣನ ಮನೆಯಲ್ಲಿ ಅವಳು ಶಾಲೆಗೆ ಬರುವುದಿಲ್ಲವಂತೆ ಎಂದು ಹೇಳಿದ್ದರಿಂದ ಕೋಪಗೊಂಡವನು ಅವಳ ಮನೆಯ ಬಳಿಗೆ ಬಂದಿದ್ದನು. ಇವತ್ತು ಒಂದಿನ ಬರಕಿಲ್ಲ ಕರ್ಣ, ನಂಗೆ ಬ್ಯಾರೆ ಕೆಲ್ಸ ಐತೆ, ನೀನು ಹೋಗು, ಇಲ್ದಿದ್ರೆ ನಿಂಗೆ ತಡ ಆಯ್ತದೆ ಎಂದಳು. ಬೇರೆ ತಲೆ ಹೋಗುವಂತಹ ಕೆಲಸ ಏನು ನಿನಗೆ? ಪರೀಕ್ಷೆ ಹತ್ತಿರ ಬರ್ತಿದೆ,
ನೀನು ಕಲಿಯುವುದು ಬೇಕಾದಷ್ಟಿದೆ. ಅಂಥದ್ರಲ್ಲಿ ಇಂತಹ ಸಮಯದಲ್ಲಿ ಶಾಲೆಗೆ ಬರುವುದಿಲ್ಲ ಎಂದರೆ ಏನರ್ಥ ಭೂಮಿ? ನಿನ್ನ ಬಗ್ಗೆ ಮೇಷ್ಟ್ರುಗಳು ಏನಂದುಕೊಳ್ಳಲ್ಲ ಹೇಳು ಎಂದನು. ಹಂಗಲ್ಲ ಕರ್ಣ, ನಿನ್ನೆ ದನ ಹೊಡ್ಕೊಂಡು ಹೊಲಕ್ಕೆ ಹೋಗಿದ್ದೆ. ಅದಕ್ಕೆ ಶಂಭವಿ ಮಗುನ ನೋಡಕ್ಕೆ ಹೋಗಿರ್ಲಿಲ್ಲ. ಇವತ್ತು ನಾನು ಮಗ ನೋಡಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ಇಸ್ಕೂಲ್ಗೆ ಬರಕಿಲ್ಲ, ನೀನು ಹೋಗು ಎಂದಳು. ಅವಳ ಮಾತು ಕೇಳಿ ಇನ್ನೂ ಕೋಪಗೊಂಡವನು, ಭೂಮಿ, ನಿನ್ಗೇನು ತಲೆ ಕೆಟ್ಟಿದೆಯಾ? ಪಾಪುವನ್ನು ನೋಡಿಕೊಳ್ಳಲು ಸಾವಿತ್ರಿ ಆಂಟಿ ಇದ್ದಾರೆ. ಹಾಗೆ ಏನಾದ್ರೂ ನೀನು ನೋಡಲೇಬೇಕು ಎಂದರೆ ಶಾಲೆಯಿಂದ ಬಂದ ಮೇಲೆ ಸಹ ಪಾಪುವನ್ನು ನೋಡಿಕೊಂಡು ಬರಬಹುದು. ಅದಕ್ಕೋಸ್ಕರ ಯಾರಾದ್ರೂ ಶಾಲೆ ತಪ್ಪಿಸ್ತಾರಾ? ಸುಮ್ಮನೆ ನನ್ನ ಜೊತೆ ಶಾಲೆಗೆ ಬಾ ಎಂದನು. ನೀನು ಯೋನೇ ಯೋಳಿದ್ರು ಇವತ್ತು ನಾನು ಈ ಸ್ಕೂಲ್ಗೆ ಬರಕಿಲ್ಲ. ಆ ಮಗಿನ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ತಿದೆ. ನಾನು ಮೊದ್ಲು ಅಲ್ಲಿಗೆ ಹೋಗ್ಬೇಕು ಎಂದು ಹಠ ಬಿಡದೆ ಹೇಳಿದಳು. ಭೂಮಿ, ನನ್ಗೆ ಮೊದ್ಲೇ ಕೋಪ ಬಂದಿದೆ, ಮತ್ತು ಕೋಪ ಬರಿಸ್ಬೇಡ. ನೀನು ಶಾಲೆಗೆ ಬರುವುದೇ ವಾರಕ್ಕೆ ಒಮ್ಮೆ. ಅಂಥದ್ರಲ್ಲಿ ಆ ಒಂದು ದಿನವೂ ಶಾಲೆಗೆ ಬರುವುದಿಲ್ಲ ಎಂದರೆ ಹೇಗೆ ಭೂಮಿ? ಈ ಹುಚ್ಚಾಟವನ್ನು ಬಿಟ್ಟು ಮೊದಲು ನನ್ನ ಜೊತೆ ಇವತ್ತು ಶಾಲೆಗೆ ಬಾ ಎಂದು ಜೋರು ಮಾಡಿದನು ಕರ್ಣ. ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ಭೂಮಿ ಎಂದಿಗೂ ನೋಡಿರಲಿಲ್ಲ. ಅವನ ಮಾತಿಗೆ ಮತ್ತೆಂದು ಮರು ಮಾತನಾಡಲು ಹೆದರಿದವಳು ಹಾಗೆ ಸುಮ್ಮನಾದಳು. ಭೂಮಿ, ಕರ್ಣ ಹೇಳ್ತಿರೋದು ಸರಿ ಐತೆ. ಇವತ್ತು ಈ ಸ್ಕೂಲ್ಗೆ ಹೋಗು. ಸಂಧೆ ಮೇಲೆ ಮಗ ನೋಡ್ಕೊಂಡ್ ಬರುವಂತೆ. ಇತ್ತೀಚೆಗೆ ಆ ಮಗಿನ ಮನಸ್ಸಿಗೆ ಹಚ್ಕೊಂಡು ನೀನು ಓದುವುದುವೆ ಕಡಿಮೆ ಮಾಡಿದೀಯ. ಇವತ್ತು ಈ ಸ್ಕೂಲ್ಗೆ ಹೋಗಿ ಬಾ ಎಂದು ಪದ್ದಣ್ಣ ಕೂಡ ಮಗಳಿಗೆ ಬುದ್ಧಿ ಹೇಳಿದರು. ಕರ್ಣ ಹಾಗೂ ತಂದೆಯ ಮಾತು ಕೇಳಿದವಳು ಇಬ್ಬರು ಅಷ್ಟು ಹೇಳುತ್ತಿರುವಾಗ ನಾನು ಇನ್ನೂ ಶಾಲೆಗೆ ಬರುವುದಿಲ್ಲ ಎಂದು ಹಠ ಮಾಡಿದರೆ ಸರಿ ಇರುವುದಿಲ್ಲ ಎಂದು ಯೋಚಿಸಿದವಳು ಕರ್ಣನ ಜೊತೆ ಶಾಲೆಗೆ ಹೊರಟಿದ್ದಳು. ಭೂಮಿ ಶಾಲೆಯಲ್ಲಿ ಕುಳಿತರೂ ಸಹ ಅವಳಿಗೆ ಮಗುವಿನಂತೆ ಚಿಂತೆ ಹತ್ತಿತು. ಸರಿಯಾಗಿ ಪಾಠದ ಕಡೆ ಗಮನ ಕೊಡಲು ಆಗದೆ ಒತ್ತಾಡುತ್ತಿದ್ದಳು. ಅವಳ ಅನ್ಯಮನಸ್ಕತೆಯನ್ನು ಗಮನಿಸಿದ ಕರ್ಣ ಅವಳನ್ನು ಹೊರಗೆ ಕರೆದುಕೊಂಡು ಬಂದು, ಭೂಮಿ, ನೀನ್ ಹೀಗೆ ಏನೋ ಕಳೆದುಕೊಂಡವಳ ಹಾಗೆ ಶಾಲೆಯಲ್ಲಿ ಕುಳಿತರೆ ಮೇಷ್ಟ್ರುಗಳು ಏನೆಂದು ತಿಳಿದುಕೊಳ್ಳುತ್ತಾರೆ? ಮೊದಲೇ ನಮ್ಮ ತರಗತಿಯ ವಿದ್ಯಾರ್ಥಿಗಳು ನಿನ್ನನ್ನು ನೋಡಿ ಗೇಲಿ ಮಾಡುತ್ತಾರೆ. ಅಂಥದ್ರಲ್ಲಿ ಅವರ ಮುಂದೆ ನೀನು ಹೀಗೆ ಕುಳಿತರೆ ನಗುವವರ ಮುಂದೆ ಜಾರಿ ಬಿದ್ದ ಹಾಗೆ ಆಗುತ್ತದೆ. ಅವರು ನಿನ್ನನ್ನು ಇನ್ನೂ ಗೇಲಿ ಮಾಡಿ ನಗುತ್ತಾರೆ. ಸಂಜೆಯ ತನಕ ಆ ಮಗುವಿನ ಚಿಂತೆ ಬಿಟ್ಟು ಓದಿನ ಕಡೆ ಗಮನ ಕೊಡು ಎಂದು ಬುದ್ಧಿ ಹೇಳಿದನು. ಅವನ ಮಾತಿಗೆ ಆಯ್ತು ಎಂದು ತಲೆಯಾಡಿಸಿದಳು. ಕರ್ಣ ಬುದ್ಧಿ ಹೇಳಿದ ಮೇಲೆ ಮಧ್ಯಾಹ್ನದಿಂದ ಸ್ವಲ್ಪ ಮಗುವಿನ ಯೋಚನೆಯನ್ನು ಬಿಟ್ಟು ಅವಳು ಪಾಠದ ಕಡೆ ಗಮನ ಕೊಟ್ಟಿದ್ದಳು. ಶಿಕ್ಷಕರು ಹೇಳಿದ ಪಾಠಗಳನ್ನು ಶ್ರದ್ಧೆಯಿಂದ ಕೇಳಿ ಮುಖ್ಯವಾದ ಅಂಶಗಳನ್ನು ಬರೆದುಕೊಂಡಿದ್ದಳು. ಕೆಲವು ವರ್ಷಗಳಿಂದ ಶಾಲೆಯ ಮುಖವನ್ನೇ ನೋಡದಿದ್ದರೂ ಸಹ ಅವಳ ಜ್ಞಾನಕ್ಕೆ ಎಲ್ಲಾ ಶಿಕ್ಷಕರು ನಿಬ್ಬೆರಗಾಗಿದ್ದರು. ಬರೀ ಪುಸ್ತಕ ಓದಿಯೇ ಶಿಕ್ಷಕರು ಹೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು. ಶಾಂಭವಿಯ ಮಗುವನ್ನು ಭೂಮಿ ಹಚ್ಚಿಕೊಂಡಿರುವ ಪರಿ ನೋಡಿ ಸಾವಿತ್ರಿ ಅವರ ಮನದಲ್ಲಿ ಒಂದು ಆಲೋಚನೆ ಮೂಡಿತು. ಅದು ಸರಿಯೋ ತಪ್ಪೋ ಎಂದು ಆಲೋಚಿಸದೆ ಶಾಂಭವಿ ಗಂಡ ಮತ್ತು ಅತ್ತೆ ಮಾವನ ಜೊತೆ ಮಾತನಾಡಿದವರು ಮುಖ್ಯವಾಗಿ ಈ ವಿಚಾರವನ್ನು ಪದ್ದಣ್ಣನ ಜೊತೆ ಮಾತನಾಡಲೇಬೇಕು ಎಂದು ಅವರ ಮನೆಗೆ ಬಂದಿದ್ದರು. ಅವರು ಒಬ್ಬರೇ ಬರದೆ ಶಾಂಭವಿಯ ಮಗುವನ್ನು ಸಹ ಅಲ್ಲಿಗೆ ಕರೆದುಕೊಂಡು ಬಂದಿದ್ದರು. ಆ ಮಗುವಿನ ಮೂಲಕವೇ ತಮ್ಮ ಯೋಜನೆಯನ್ನು ಸಫಲವಾಗಿಸುವ ಯೋಚನೆ ಅವರದು. ಇದೇನ್ ಸಾವಿತ್ರಕ್ಕ, ಈ ಎಳೆ ಮಗವ ಕರ್ಕೊಂಡು ಇಲ್ಲಿ ಗಂಟ ಬಂದಿದೀಯಾ? ಅದು ಈ ಸುಡು ಬಿಸ್ಲಲ್ಲಿ. ಈ ಭೂಮಿ ಏನಾದ್ರೂ ಮಗವ ಇಲ್ಲಿಗೆ ಕರ್ಕೊಂಡ್ ಬಾ, ನಾನು ನಮ್ಮನೇಲಿ ನೋಡ್ಕತೀನಿ ಅಂತ ಹೇಳೋದ್ಲಾ ಹೆಂಗೆ ಎಂದು ಹೇಳಿದವಳ ಮನದಲ್ಲಿ ಸಾವಿತ್ರಿ ಅವರು ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿರುವುದನ್ನು ನೋಡಿ ಅವಳ ಮನದಲ್ಲಿ ಅಸಮಾಧಾನದ ಭುಗಿಲೆದ್ದಿತು. ಸಾವಿತ್ರಿಯವರು ಆ ಎಳೆ ಕೂಸನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದಿರುವುದನ್ನು ನೋಡಿ ಆಶ್ಚರ್ಯವಾದ ಭೂಮಿಗೆ ತನ್ನ ಚಿಕ್ಕವ್ವ ಆಡಿದ ಮಾತುಗಳನ್ನು ಕೇಳಿ ಆಗಲೇ ಭಯ ಶುರುವಾಯಿತು. ಸಾವಿತ್ರಿಯವರು ಭೂಮಿಗೂ ಕೂಡ ಯಾವ ವಿಷಯವನ್ನು ತಿಳಿಸದೆ ಅಲ್ಲಿಗೆ ಬಂದಿದ್ದರು. ಹಂಗ್ಯಾಕಂತೀಯ ಕಲಾ, ಭೂಮಿ ನಂಗೆ ಏನು ಹೇಳಿಲ್ಲ. ನಾನು ಇಲ್ಗೆ ಬರೋ ಇಸ್ಯ ಅವಳಿಗೂ ಕೂಡ ಗೊತ್ತಿಲ್ಲ. ನಾನು ಪದ್ದಣ್ಣನ ಕೋಟೆ ಒಸಿ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೀವ್ನಿ. ನಾನು ಇಲ್ಲಿಗೆ ಒಬ್ಳೆ ಮಾತಾಡೋಕೆ ಬಂದ್ರೆ ಮನೇಲಿ ಮಗನ ಯಾರು ನೋಡ್ಕೊತಾರೆ ಹೇಳು? ಅದಕ್ಕೆ ಮಗಿನೂ ಇಲ್ಲಿಗೆ ಕರ್ಕೊಂಡ್ ಬಂದೆ ಎಂದವರು. ಯಾಕೆ ಕಲಾ, ನಾನು ನಿಮ್ಮನೆಗೆ ಬರಬಾರ್ದಿತ್ತ ಎಂದು ಸಾವಿತ್ರಿಯವರು ಹೇಳುತ್ತಿದ್ದ ಹಾಗೆ
ಹಂಗಲ್ಲ ಸಾವಿತ್ರಕ್ಕ, ಮೊದ್ಲೇ ಎಳೆ ಮಗ ಅದು, ಬಿಸ್ತಲ್ ಬ್ಯಾರೆ ಕರ್ಕಂಡ್ ಬಂದಿದ್ದೀಯ, ಏನಾರು ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆಯ್ತು, ಅದಕ್ಕೆ ಹಂಗೆ ಹೇಳ್ದೆ ಎಂದು ಹಲ್ಲು ಕಿರಿದು ಹೇಳಿದಳು. ನಿಮ್ಮನೇನು ಕೂಡ ನಮ್ಮನೆಯಂಗೆ ಅಲ್ವಾ, ಏನು ಆಗಾಕಿಲ್ಲ ಬುಡುಕಲ ಎಂದು ಮಗುವನ್ನು ಭೂಮಿಯ ಕೈಗೆ ನೀಡಿ ಅಲ್ಲಿ ನೆಲದ ಮೇಲೆ ಕುಳಿತರು ಸಾವಿತ್ರಿ. ಬಂದಾಗಿನಿಂದಲೂ ಸಾವಿತ್ರಿಯವರು ಮಗುವಿನ ಬಗ್ಗೆ, ಶಾಂಭವಿಯ ಬಗ್ಗೆ ಅಳುತ್ತಾ ಮಾತನಾಡುತ್ತಿದ್ದರು. ತಾವು ಆಡಬೇಕು ಎಂದು ಬಂದಿರುವ ಮಾತಿಗೆ ಆಗ ತಾನೇ ಪೀಟಿಕೆ ಹಾಕುತ್ತಿದ್ದರು. ಈ ಕಂದ ತಬ್ಲಿಯಂಗೆ ಬೆಳೆಯೋದು ನನ್ನಿಂದ ನೋಡಕ್ಕಾಗಕ್ಕಿಲ್ಲ ಪದ್ದಣ್ಣ, ಅದಕ್ಕೆ ಇವತ್ತು ಮಾತಾಡ್ಬೇಕು ಅಂತ ಗಟ್ಟಿ ಮನ್ಸ್ ಮಾಡಿ ನಿಂತವ ಮಾತಾಡಕ್ಕೆ ಬಂದೀವ್ನಿ ಎಂದರು. ಅದೇನು ಸಾವಿತ್ರವ್ವ, ನೀನು ಏನು ಮಾತಾಡ್ತಿದ್ದೀಯ ಎಂದು ನಮ್ಗೆ ಅರ್ಥ ಆಯ್ತಿಲ್ಲ, ಒಸಿ ಬುಡ್ಸಿಯೋಳು ಎಂದು ಅವರ ಮಾತು ಪದ್ದಣ್ಣನಿಗೆ ಅರ್ಥವಾಗದೆ ಗೊಂದಲದಲ್ಲಿಯೇ ಹೇಳಿದರು. ಪದ್ದಣ್ಣ, ಹಿಂಗ್ ಹೇಳ್ತಿದ್ದೀನಿ ಎಂದು ತೆಪ್ಪು ತಿಳ್ಕೋಬೇಡ, ನಾನು ಏನೇ ಮಾಡಿದ್ರು ಈ ಮಗಿಗೋಸ್ಕರ ಆಟೆಗೆ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಭೂಮಿಗೂ ಒಂದು ಬಾಳು ಸಿಕ್ತಂಗೆ ಆಯ್ತದೆ, ಈ ತಬ್ಲಿ ಮಗಿಗೂ ಒಂದು ತಾಯಿ ಸಿಕ್ತಂಗೆ ಆಯ್ತದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಯಾರಾದ್ರೂ ಏನಾದ್ರೂ ಮಾತನಾಡುತ್ತಾರಾ ಎಂದು 2 ನಿಮಿಷ ಮೌನವಾದವರು ಮತ್ತೆ ಮುಂದುವರೆದು, ನಿನ್ನ ಮಗಳು ಭೂಮಿನ ನನ್ನ ಅಳಿಯನಿಗೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿವ್ನಿ. ಈ ವಿಷಯವನ್ನು ನಿನ್ನೆ ನಮ್ಮ ಬೀಗ್ರು ಮನ್ಯಾಗೂ ಮಾತಾಡಿ ಬಂದೀವ್ನಿ. ಅವರೆಲ್ಲ ಈ ಮದ್ವೆಗೆ ಒಪ್ಕೊಂಡವ್ರೆ, ನೀವು ಒಪ್ಪಿದ್ರೆ ಬ್ಯಾಗ್ನೆ ಮದ್ವೆ ಮಾಡ್ಬಿಡ್ಬೋದು ಎಂದು ಅವರು ಮಾತನಾಡಬೇಕು ಎಂದು ಬಂದಿದ್ದ ವಿಷಯವನ್ನು ಹೇಳಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.